ಹಾಯ್ ಹಲೋ ಫ್ರೆಂಡ್ಸ್, ಇಂದಿನ ರೆಸಿಪಿ ರುಚಿಕರವಾದ ನೆಲ್ಲಿಕಾಯಿ ಚಟ್ನಿ. ಇದನ್ನು ತುಂಬ ಸುಲಭವಾಗಿ ಹಾಗೂ ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ನೆಲ್ಲಿಕಾಯನ್ನು ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ನೆಲ್ಲಿಕಾಯಲ್ಲಿ ನಾನು 1.5 ಕಪ್ಪಷ್ಟು ತೊಗೊಂಡಿದ್ದೇನೆ. ನೆಲ್ಲಿಕಾಯಿ ಸಾಕಷ್ಟು ವೆರೈಟಿ ಬರುತ್ತದೆ, ನೀವು ಯಾವ ನೆಲ್ಲಿಕಾಯಿ ಬೇಕಾದರೂ ತೊಗೋಬೋದು. ಮೊದಲಿಗೆ ಹುರಿದುಕೊಳ್ಳಬೇಕು. ಅದಕ್ಕೆ ನಾನು 1/4 ಸ್ಪೂನಷ್ಟು ಮೆಂತ್ಯನು ಹಾಕಿಕೊಂಡಿದ್ದೇನೆ. ಅದನ್ನು ಕೆಂಪಗಾಗೋ ತನಕ ಹುರಿದುಕೊಳ್ಳಬೇಕು. ಹುರಿದಾದ ಮೇಲೆ 1/2 ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಸಾಸಿವೆಯನ್ನು ಸಹ ಹುರಿದುಕೊಳ್ಳಬೇಕು. ಅದು ಚಟಪಟ ಅನ್ನೋ ತನಕ ಹುರಿಯಬೇಕು. ಇಷ್ಟು ಕೆಂಪಾದರೆ ಸಾಕು. ಆಮೇಲೆ ಒಂದು ರುಬ್ಬೋ ಕಲ್ಲಿಗೆ ಹಾಕಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಬೇಕು. ನೋಡಿ, ನಾನು ಕುಟ್ತಾ ಇದ್ದೇನಲ್ಲ, ಹಾಗೆ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಬೇಕು. ಇಷ್ಟು ಸಣ್ಣ ಪುಡಿ ಆದರೆ ಸಾಕಾಗುತ್ತದೆ. ನೆಲ್ಲಿಕಾಯನ್ನು ಹಾಕಿಕೊಂಡಿದ್ದೇನೆ. ಇದನ್ನು ಸಹ ಸಣ್ಣದಾಗಿ ರುಬ್ಬಿಕೊಳ್ಳಬೇಕು. ನಾನು ಇಲ್ಲಿ ಬೀಜ ಸಮೇತ ರುಬ್ಬಿಕೊಂಡಿದ್ದೇನೆ. ನೆಲ್ಲಿಕಾಯಿ ದಿನ ಬಳಸೋದರಿಂದ ನಮ್ಮ ಸ್ಕಿನ್ ಹಾಗೂ ನಮ್ಮ ಹೇರ್ಸ್ ಹೆಲ್ದಿಯಾಗಿರುತ್ತದೆ. ಯಾಕಂದರೆ ಇಲ್ಲಿರೋ ಐರನ್ ಹಾಗೂ ಪೊಟ್ಯಾಷಿಯಂ ಯಥೇಚ್ಛವಾಗಿದೆ. ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಹಾಗೆ ಮೆಂತೆಯು ಸಹ ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತದೆ ಮತ್ತು ಬಿಳಿ ಕೂದಲನ್ನು ಕಮ್ಮಿ ಮಾಡುತ್ತದೆ. ಇಷ್ಟು ಸಣ್ಣವಾಗಿ ರುಬ್ಬಿಕೊಂಡರೆ ಸಾಕು. ಆಮೇಲೆ 1/2 ಬಟ್ಟಲಷ್ಟು ನಾನು ಬೆಲ್ಲವನ್ನು ಹಾಕಿಕೊಳ್ಳುತ್ತಾ ಇದ್ದೇನೆ. ಬೆಲ್ಲವನ್ನು ಸಹ ನಾವು ರುಬ್ಬಿಕೊಳ್ಳಬೇಕು. ರುಬ್ಬಿದಾದ ಮೇಲೆ 1 ಚಮಚದಷ್ಟು ಖಾರ ಪುಡಿಯನ್ನು ಹಾಕಿದ್ದೇನೆ. ಅದನ್ನು ಸಹ ಎಲ್ಲ ಕೂಡುವಂತೆ ಅಥವಾ ಮಿಕ್ಸ್ ಆಗುವಂತೆ ರುಬ್ಬಿಕೊಳ್ಳಬೇಕು. ಆಮೇಲೆ 1/2 ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ರುಬ್ಬಿ ಆದ ಮೇಲೆ ಚಟ್ನಿ ತಯಾರಾಗಿದೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕಿದರೆ ಇಟ್ಸ್ ರೆಡಿ ಟು ಈಟ್. ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು